ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸಮ್ಮರ್ ಸ್ಪೆಷಲ್ ಚಿಲ್ಡ್ ಕಾಫಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣಂತ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಚಿಲ್ಡ್ ಕಾಫಿ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋ ನೋಡ್ಕೊಂಡು ಬರೋಣಂತ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ನಾ ಇಲ್ಲೇ 1 ಸ್ಪೂನ್ನಷ್ಟು ಕಾಫಿ ಪೌಡರನ್ನು ತೊಗೊಳತ್ತೀನಿ. ಕಾಫಿ ಪೌಡರ್ ಮಸ್ಟ್ ಆ್ಯಂಡ್ ಶುಡ್ ನೀವು ಇನ್ಸ್ಟಂಟ್ ಕಾಫಿ ಪೌಡರನ್ನು ತೊಗೊರಿ. ನೆಕ್ಸ್ಟ್ ಟೇಸ್ಟಿಗೆ ನಿಮ್ಮ ಶುಗರ್ ಟೇಸ್ಟ್ ನೋಡಿಕೊಂಡು ನೀವು ಸಕ್ಕರೆ ಹಾಕೋರಿ. ನಾ ಇಲ್ಲೇ 1.5 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡೀನಿ. ಮತ್ತು ಅದೇ ಸ್ಪೂನ್ಲೇನೆ 2 ಸ್ಪೂನ್ನಷ್ಟು ನೀರನ್ನು ಹಾಕೋತೇನಂತ. ನೀರು ಜಾಸ್ತಿ ಹಾಕಬೇಡ್ರಿ, ಕಮ್ಮಿ ಆದರೂ ಓಕೆ, ಬಟ್ ಜಾಸ್ತಿ ಮಾತ್ರ ಹಾಕಬೇಡ್ರಿ. ಒಂದು ವಿಸ್ಕರ್ ಹೆಲ್ಪ್ಲೇ ಇದನ್ನು ಚಲೋತ್ನಂಗೆ ಥಿಕ್ಕಾಗಿ ಕಲರ್ ಚೇಂಜ್ ಆಗೋ ಮಟ್ಟ ನಾವು ಇದನ್ನು ಬೀಟ್ ಮಾಡ್ಕೊಳ್ಳೋಣಂತ. ನಾ ಇಲ್ಲೇ ಎಲೆಕ್ಟ್ರಾನಿಕ್ ವಿಸ್ಕರ್ ಹೆಲ್ಪ್ಲೇ ನಾ ಇದನ್ನು ವಿಸ್ಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಲಘು ಆಕೈತಿ ಅನ್ನೋದಕ್ಕೆ ಅಷ್ಟು, ಮತ್ತೇನಿಲ್ಲ. 2 ಸೇಮ್ ಕೆಲಸನ ಮಾಡ್ತಾವೆ. ಇದನ್ನು ಒಂದು ಪೇಷನ್ಸ್ಲೇ ಒಂದು 5 ರಿಂದ 6 ನಿಮಿಷ ನೀವು ಚಲೋತ್ನಂಗೆ ಬೀಟ್ ಮಾಡ್ಕೊಂಡ್ರಿ ಅಂತಂದ್ರೆ ಥಿಕ್ಕಾಗಿ ಒಂದು ಕ್ರೀಮ್ ರೆಡಿ ಆಗ್ತೈತಿ ನೋಡ್ರಿ. ಸ್ವಲ್ಪ ಪ್ರೊಸೆಸ್ ಸ್ಲೋ ಐತಿ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತಿ. ಬರ್ರಿ ಇದನ್ನು ಫುಲ್ಲಿ ನಾನು ಬೀಟ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಒಂದು 5 ನಿಮಿಷ ಚಲೋತ್ನಂಗೆ ಬೀಟ್ ಆದಮೇಲೆ ಈ ಥರ ಆಗ್ತೈತೆ ನೋಡ್ರಿ. ಸಕ್ಕರೆಗೆ ಫುಲ್ ಕರಗಿರ್ತೈತಿ ಮತ್ತು ಥಿಕ್ ಕ್ರೀಮ್ ರೆಡಿ ಆಗಿರ್ತೈತಿ. ಕಲರು ಫುಲ್ ಹಿಂಗೆ ಚೇಂಜ್ ಆಗೈತಿ ನೋಡ್ರಿ. ಈ ಸಮ್ಮರಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಆದಂಥ ಚಿಲ್ಡ್ ಡ್ರಿಂಕ್ ಅಂತಲೇ ಹೇಳ್ಬೋದು ನೋಡ್ರಿ. ಸಮ್ಮರ್ ಐತಿ, ಮಧ್ಯಾಹ್ನ ಆದ್ರೆ ಮನೆಗೆ ಬಂದಾಗ ಬಿಸಿ ಬಿಸಿ ಅದು ಮಾಡೋಕ್ಕಿಂತ ಈ ಥರ ಚಿಲ್ಡ್ ಕಾಫಿ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ಕುಡಿತಾರೆ. ನೆಕ್ಸ್ಟ್ ಒಂದು ಗ್ಲಾಸಿಗೆ ನಾನು ಇಲ್ಲಿ ಚಾಕ್ಲೇಟ್ ಸಿರಪ್ನ ಜಸ್ಟ್ ಫಾರ್ ಗಾರ್ನಿಷಿಗೆ ಅಂಥೇಳಿ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಒಂದು ಸ್ವಲ್ಪ ನೀವು ಟೇಸ್ಟಿಗೂ ಹಾಕೋಬೋದು. ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನೋಡ್ರಿ. ಕಾಣಕ್ಕೂ ಭಾಳ ಮಸ್ತ್ ಲುಕ್ ಬರ್ತೈತಿ, ಟೇಸ್ಟ್ ಕೂಡ ಅಷ್ಟು ಮಸ್ತಾಗಿ ಇರ್ತೈತಿ. ನೆಕ್ಸ್ಟ್ ಇದಕ್ಕೆ ನಾವು ಐಸ್ ಕ್ಯೂಬ್ಸ್ನ ಹಾಕೊಳ್ಳೋಣಂತ. ಈ ಥರ ಕಾಣ್ತೈತೆ ನೋಡ್ರಿ. ಗ್ಲಾಸು ಕ್ಲಿಯರಾಗಿ ಭಾರಿ ಮಸ್ತ್ ಕಾಣ್ತೈತಲ್ಲ ಡೆಕೋರೇಟಿವ್ ಆಗಿ. ನೆಕ್ಸ್ಟ್ ಇದಕ್ಕೆ ಒಂದು 5 ರಿಂದ 6 ನಾನು ಐಸ್ ಕ್ಯೂಬ್ಸನ್ನು ಹಾಕ್ಕೊಳತ್ತೀನಿ. ನಿಮಗೆ ಜಾಸ್ತಿನೂ ಬೇಕಿದ್ರೆ ಹಾಕೋಬೋದು. ನಾ ಇಲ್ಲೇ ಒಂದು 5-6 ಕ್ಯೂಬ್ಸನ್ನಷ್ಟು ಹಾಕ್ಕೊಂಡೀನಿ. ನೆಕ್ಸ್ಟ್ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಕ್ರೀಮ್ ಏನಿತ್ತಲ್ಲ, ಕಾಫಿ ಮತ್ತು ಶುಗರದ ಕ್ರೀಮ್, ಅದನ್ನು 1 ಸ್ಪೂನ್ನಷ್ಟು ಹಾಕೋತೇನಂತ. ನಿಮ್ಗೆ ಕಾಫಿದು ಫ್ಲೇವರ್ ಹಾರ್ಡ್ ಆಗಬೇಕಿತ್ತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ, ಏನೂ ಪ್ರಾಬ್ಲಮ್ ಇಲ್ಲ. ಮೀಡಿಯಮ್ ಆಗಬೇಕಿತ್ತಂದ್ರೆ 1 ಸ್ಪೂನ್ನಷ್ಟು ಹಾಕ್ಕೊಂಡೆ ನಾನು. ನೆಕ್ಸ್ಟ್ ಇದಕ್ಕೆ 1 ಗ್ಲಾಸ್ನಷ್ಟು ಕಾಯಿಸಿ ಆರಿಸಿ ಫ್ರಿಜ್ಜಿನಾಗ ತಣ್ಣಗೆ ಮಾಡ್ಕೊಂಡಂಥ ಹಾಲನ್ನು ಹಾಕ್ಕೊಳಕತ್ತೀನಿ. 1 ಸ್ಪೂನಿಗೆ 1 ಗ್ಲಾಸ್ ಕರೆಕ್ಟ್ ಟೇಸ್ಟ್ ಬರ್ತೈತಿ. ಇದನ್ನಿಷ್ಟೂ ಒಂದು ಸಲ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಾಲು ಜೊತೆ ನಾವು ರೆಡಿ ಮಾಡ್ಕೊಂಡಂಥ ಕ್ರೀಮ್ ಜಸ್ಟ್ ಕಂಪ್ಲೀಟಾಗಿ ಮಿಕ್ಸ್ ಆಗೋದೇನು ಬೇಡ, ಸ್ವಲ್ಪ ಲೈಟಾಗಿ ಹಾಲು ಜೊತೆ ಮಿಕ್ಸ್ ಆದ್ರೆ ಸಾಕು. ಈಗ ಮೇಲೆ ಗಾರ್ನಿಷಿಗೆ ಅಂತೇಳಿ ಇನ್ನೊಂದು ಹಾಫ್ ಸ್ಪೂನ್ನಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಂಥ ಕ್ರೀಮ್ ಹಾಕ್ಕೊಂಡು ಗಾರ್ನಿಷಿಗೆ ಅಂಥೇಳಿ ಒಂದು ಸ್ವಲ್ಪ ಮೇಲೆ ನಾನು ಚಾಕ್ಲೇಟ್ ಸಿರಪ್ ಏನಿತ್ತಲ್ಲ ಅದನ್ನು ಹಾಕ್ಕೊಳತ್ತೀನಿ. ನೀವು ಫ್ಲೇವರ್ಡ್ ಚಾಕ್ಲೇಟ್ ಸಿರಫ್ ಯೂಸ್ ಮಾಡ್ಕೋಬೋದು. ನಾ ಇಲ್ಲಿ ಜಸ್ಟ್ ನಾರ್ಮಲ್ ಚಾಕ್ಲೇಟ್ ಸಿರಫನ್ನು ಯೂಸ್ ಮಾಡ್ಕೊಂಡು. ಸೊ ಫ್ರೆಂಡ್ಸ್, ಸಮ್ಮರ್ ಸ್ಪೆಷಲ್ ನಾನು ಮಾಡಿದಂಥ ಚಿಲ್ಡ್ ಕಾಫಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.